ಗಿಚ್ಚಿ ಶಿವು ಮಾನಸ ಮಧ್ಯೆ ಪ್ರೀತಿ ಪ್ರೇಮ ದಾಂಪತ್ಯ ಜೀವನಕ್ಕೆ ಕಾಲಿಡೋದಿಕ್ಕೆ ಸಜ್ಜಾಗಿದ್ದಾರೆ. ಗಿಚ್ಚಿ ಜೋಡಿ ಇಲ್ಲ ಇಲ್ಲ ಆಗೋದಿಲ್ಲ, ನಮ್ಮ ನಡುವೆ ಏನು ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅಂತಿದ್ದ ಗಿಚ್ಚಿ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡೋದಿಕ್ಕೆ ರೆಡಿ ಆಗಿದ್ದಾರೆ. ಶಿವು ಮತ್ತು ಮಾನಸ ಗಿಚ್ಚಿ ಮೂಲಕ ಈ ಇಬ್ಬರು ಫೇಮಸ್ ಆದ್ರು. ತಮ್ಮ ಅದ್ಭುತ ಅಭಿನಯದ ಮೂಲಕವೇ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡ್ರು. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಪ್ರೀತಿ ವಿಚಾರ ಓಡಾಡ್ತಾನೆ ಇತ್ತು. ಅವರೇ ಶಿವು ಮಾನಸ ಅಧಿಕೃತ ಮುದ್ರೆ. ಗಿಚ್ಚಿ ಮಾನಸ ಹಾಗೂ ಶಿವಕುಮಾರ್ ಜೋಡಿ ಸದ್ಯದಲ್ಲೇ ಮದುವೆ ಆಗಲಿದ್ದಾರೆ. ಇವರ ಪ್ರೀತಿ ವಿಚಾರ ಸ್ನೇಹ ಬಳಗಕ್ಕೆ ಗೊತ್ತಿತ್ತು. ಆಗಾಗ ಕಾಲ್ ಎಳೆಯುತ್ತಿದ್ರು ಗೆಳೆಯರು. ಈಗ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ ಈ ಜೋಡಿ. ನವೆಂಬರ್ 27ಕ್ಕೆ ಎಂಗೇಜ್ಮೆಂಟ್. ಕಳೆದ ವರ್ಷ ಶಿವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು. ಶೀಘ್ರದಲ್ಲೇ ಗೃಹಲಕ್ಷ್ಮಿ ಮಾನಸರನ್ನ ಮನೆ ತುಂಬಿಸಿಕೊಳ್ಳುತ್ತಿದ್ದಾರೆ. ಇದೇ ನವೆಂಬರ್ 27ರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಜೋಡಿ ನಿಶ್ಚಿತಾರ್ಥ ಜರುಗಲಿದೆ. ಈ ಕುರಿತು ಶಿವು ಅಣ್ಣನ ಪುಟಾಣಿ ತಂಗಿ ವಂಶಿಕಾ ಕೂಡ ರಿಯಾಕ್ಟ್ ಮಾಡಿದ್ದು, ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಹೋಗೋಕೆ ರೆಡಿಯಾಗಿದ್ದಾಳೆ. ನಮ್ಮ ಕಡೆಯಿಂದಲೂ ಶಿವು ಮಾನಸ ಜೋಡಿಗೆ ಶುಭಾಶಯಗಳನ್ನ ತಿಳಿಸೋಣ. ವಿಜೇತರ ಜೊತೆ ಮದುವೆ ಆಗೋಕೆ ರೆಡಿಯಾದ್ರ ಮಜಾ ಭಾರತ ಶೋ ಮಾನಸ ಸತ್ಯ ಏನು ಹಾಗಿದ್ರೆ? ಗಿಚ್ಚಿ ಶೋ ಮಜಾ ಭಾರತ ಶೋನಲ್ಲಿ ಭಾಗವಹಿಸಿದ ಜಗ್ಗಪ್ಪ ಸುಷ್ಮಿತಾ ಗೌಡ ಅವರು ಪ್ರೀತಿಸಿ ಮದುವೆಯಾಗಿದ್ದಾರೆ. ಈ ಶೋನಲ್ಲಿ ಭಾಗವಹಿಸಿದ ಕೆಲವರು ಪ್ರೀತಿ ಮಾಡ್ತಿದ್ರು ಎಂಬ ಗಾಸಿಪ್ ಕೂಡ ಆಗಾಗ ಹರಡುತ್ತಿತ್ತು. ಈಗ ಇನ್ನೊಂದು ಜೋಡಿ ಹೆಸರು ಕೇಳಿ ಬರ್ತಿದೆ. ರಾಘವೇಂದ್ರ ಜೊತೆ ಗಾಸಿಪ್. ಈ ಹಿಂದೆ ಮಾನಸ ರಾಘವೇಂದ್ರ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು. ಈ ಬಗ್ಗೆ ಮಾನಸ ಮಾತನಾಡಿ, ರಾಘವೇಂದ್ರನನ್ನ ತಮ್ಮನಿದ್ದಂತೆ ಯಾರು ಈ ರೀತಿ ಗಾಸಿಪ್ ಸೃಷ್ಟಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಪೃಥ್ವಿ ಭಟ್ ಅಭಿಷೇಕ್ ಮದುವೆ. ಸೀರಿಯಲ್, ಸಿನಿಮಾ, ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಎಷ್ಟು ನಟ ನಟಿಯರು ಪ್ರೀತಿಸಿ ಮದುವೆಯಾಗಿದ್ದಾರೆ. ಸರಿಗಮಪ ಖ್ಯಾತಿಯ ಪೃಥ್ವಿ ಭಟ್ ಅಭಿಷೇಕ್ ಅವರು ಕೂಡ ಪ್ರೀತಿಸಿ ಮದುವೆಯಾಗಿದ್ದಾರೆ. ಶಿವಕುಮಾರ್ ಜೊತೆ ಮದುವೆನ ಅಂದ ಹಾಗೆ ಈಗ ಶಿವಕುಮಾರ್ ಮಾನಸ ಅವರು ಮದುವೆ ಆಗುತ್ತಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ. ಇದೇ ತಿಂಗಳು ಇವರ ನಿಶ್ಚಿತಾರ್ಥ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಸದ್ಯ ಇವರ ನಿಶ್ಚಿತಾರ್ಥ ಎನ್ನಲಾಗುತ್ತಿರುವ ಆಹ್ವಾನ ಪತ್ರಿಕೆಯು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನೀ ಇರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಮಾನಸ ಗುರುಸ್ವಾಮಿ ಅವರು ನಟಿಸುತ್ತಿದ್ದಾರೆ. ಈ ಹಿಂದೆ ಇವರು ಕೂಡ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ಭಾಗವಹಿಸಿದ್ರು. ಕಾಮಿಡಿ ಶೋನಲ್ಲಿಗೆ ಭಾಗವಹಿಸಿ ಹೆಸರನ್ನು ಸಹ ಗಳಿಸಿದ್ದಾರೆ. ಹಾಗಿದ್ರೆ ಸತ್ಯ ಏನು? ಶಿವಕುಮಾರ್ ಮಾನಸ ಅವರು ನಿಜಕ್ಕೂ ನಿಶ್ಚಿತಾರ್ಥ ಮಾಡಿಕೊಳ್ತಿದ್ದಾರಾ ಎಂಬುದರ ಬಗ್ಗೆ ಮಾಹಿತಿ ಖಂಡಿತವಾಗಿಯೂ ಖಚಿತ ಮಾಹಿತಿ ಇಲ್ಲ. ಈ ಬಗ್ಗೆ ಇವರಿಬ್ಬರು ಯಾವುದೇ ಮಾಹಿತಿಯನ್ನು ಸಹ ನೀಡಿಲ್ಲ. ಅಂದ ಹಾಗೆ ಅರ್ಥವಿಲ್ಲದಂತೆ ಕೆಲವೊಮ್ಮೆ ಗಾಸಿಪ್ಗಳು ಹುಟ್ಟಿಕೊಳ್ಳುತ್ತವೆ. ಅಂದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿಲ್ಲ.